ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ತನುಶ್ರೀ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 3 ವಿಷಯಗಳಲ್ಲಿ ಅನುತ್ತೀರ್ಣ ಆಗಿದ್ದಕ್ಕೆ ಸೂಸೈಡ್ ಅನ್ನು ಮಾಡಿಕೊಂಡಿದ್ದಾರಂತೆ. ನಾರ್ತ್ ವಿಭಾಗದ ಡಿಸಿಪಿ ನೇಮೇಗೌಡ ಈ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಾಲಕಿಯ ಕುಟುಂಬಸ್ಥರ ಆರೋಪವೇ ಬೇರೆ ಇದೆ, ಅದಕ್ಕೆ ದಾಖಲೆಗಳಿದ್ರೆ ನೀಡೋದಕ್ಕೆ ಹೇಳಿದ್ದೇವೆ ಅಂತ ಹೇಳ್ತಾ ಇರುವಂತದ್ದು. ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿತ್ತು ನಿನ್ನೆ. ವಿದ್ಯಾರ್ಥಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಅನುತ್ತೀರ್ಣ ಆಗಿದ್ದಕ್ಕೆ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಂಥದ್ದು, ಅದು ಕೂಡ 3 ಸಬ್ಜೆಕ್ಟ್ ನಲ್ಲಿ. ನಾರ್ತ್ ವಿಭಾಗದ ಡಿಸಿಪಿ ನೇಮೇಗೌಡ ಈ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಾಲಕಿಯ ಕುಟುಂಬಸ್ಥರ ಆರೋಪವೇ ಬೇರೆ ಇದೆ, ಅದಕ್ಕೆ ದಾಖಲೆಗಳಿದ್ರೆ ನೀಡೋದಕ್ಕೆ ಹೇಳಿದ್ದೇವೆ, ಹಾಗೇನಾದ್ರೂ ಇದ್ರೆ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಕೂಡ ಹೇಳಿರುವಂತದ್ದು ನೇಮೇಗೌಡ. ವಿದ್ಯಾರ್ಥಿಗಳು ಫೇಲ್ ಆದ್ರೆ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು. ಒಂದು ಬಾಗಿಲು ಕ್ಲೋಸ್ ಆದ್ರೆ ಹಲವು ದಾರಿಗಳು ಇರುತ್ತೆ, ಧೈರ್ಯವಾಗಿರಬೇಕು. ಪೋಷಕರು ಮಕ್ಕಳಿಗೆ ಸಪೋರ್ಟ್ ಅನ್ನ ಮಾಡಬೇಕು, ಧೃತಿಗೆಡದೆ ಪರೀಕ್ಷೆಯನ್ನ ಬರಿಬೇಕು, ಆತ್ಮವಿಶ್ವಾಸದಿಂದ ಇರಬೇಕು ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಿನ್ನೆ ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿತ್ತು. ಒಂದ್ ಕಡೆನಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಯಾಕಂತ ಅಂದ್ರೆ ಹೋದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಅತಿ ಹೆಚ್ಚಿನದಾಗಿ ಉತ್ತೀರ್ಣರಾಗಿದ್ರು. ಇನ್ನೊಂದ್ ಕಡೆನಲ್ಲಿ ಬೇಸರ ಕೂಡ ಮನೆ ಮಾಡಿರುವಂಥದ್ದು. 3 ವಿಷಯಗಳಲ್ಲಿ ಫೇಲ್ ಆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಂಥದ್ದು ತನುಶ್ರೀ. ನಾರ್ತ್ ವಿಭಾಗದ ಡಿಸಿಪಿ ನೇಮೇಗೌಡರು ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ಬಾಲಕಿಯ ಕುಟುಂಬಸ್ಥರು ಈ ಕುರಿತಾಗಿ ಆರೋಪವನ್ನ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ, ಅದಕ್ಕೆ ದಾಖಲೆಗಳೇನಾದ್ರೂ ಇದ್ರೆ ಕೊಡಿ ಅಂತ ಕೂಡ ಹೇಳಿದ್ದೇನೆ. ಜೊತೆಯಲ್ಲಿ ಯಾರು ಕೂಡ ಧೃತಿಗೆಡಬಾರ್ದು, ಈ ಸಂದರ್ಭದಲ್ಲಿ ಧೈರ್ಯವಾಗಿರ್ಬೇಕು ಅಂತ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಏನು ಕಂಡು ಬಂದಿಲ್ಲ. ಮತ್ತು ಯಾರು ಆರೋಪ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಸಂಪರ್ಕ ಮಾಡಿ ಬಂದು ಪೊಲೀಸ್ ಠಾಣೆಗೆ ಏನಾದರೂ ವಿಷಯ ಇದ್ದರೆ ತಿಳಿಸಿ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅವರು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಸೊ ಹಾಗೇನಾದರೂ ಅವ್ರು ಏನಾದರೂ ಆ ಥರದ್ದು ಕನ್ಸಿಡ್ರೇಷನ್ ಇದ್ದರೆ ಅದನ್ನು ಕೂಡ ತನಿಖೆಯಲ್ಲಿ ನಾವು ಪರಿಗಣನೆ ಮಾಡಿ ತನಿಖೆಯನ್ನು ಮಾಡ್ತೀವಿ. ಸರ್, ಈಗ ಈ CUC ನಿನ್ನೆ ರಿಸಲ್ಟ್ ಬಂತು, ಈ ಥರ ಆಗ್ತಾ ಇದೆ. ಮತ್ತು ನೋಡಿ, ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಮತ್ತೊಂದಾದರೆ ಯಾರೂ ಧೃತಿಗೆಡಬಾರ್ದು. ಯಾಕಂದರೆ ಒಂದು ಮತ್ತೆ ಸಾಕಷ್ಟು ಅವಕಾಶಗಳಿರ್ತದೆ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ. ಒಂದು ಡೋರ್ ಕ್ಲೋಸ್ ಆದರೆ ಇನ್ನೂ ಸಾಕಷ್ಟು ಡೋರ್ಗಳು ಓಪನ್ ಆಗುತ್ತೆ. ಮತ್ತು ಇದರಲ್ಲೂ ಕೂಡ ಸಾಕಷ್ಟು ಸಪ್ಲಿಮೆಂಟರಿ ಎಕ್ಸಾಮ್ಸ್ ಬರಲಿಕ್ಕೂ ಕೂಡ ಅವಕಾಶ ಇದೆ. ವಿದ್ಯಾರ್ಥಿಗಳು ಯಾರು ಧೃತಿಗೆಡಬಾರ್ದು. ಎರಡನೇದು ಪೇರೆಂಟ್ಸ್ ಕೂಡ ಏನು ಮಕ್ಕಳು ಫೇಲ್ ಆಗಿದ್ದಾರೆ ಅಂತ ಆ ಥರ ಯಾರಾದರೂ ಬೇಜಾರು ಮಾಡಿಕೊಂಡು ಮಕ್ಕಳಿಗೆ ಬೈದು ಆ ಥರ ಮಾಡೋದಕ್ಕಿಂತ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಮಾಡಿ ಮುಂದೆ ಇನ್ನೂ ಹೆಚ್ಚಿನ ಒಳ್ಳೆಯ ಒಂದು ಫಲಿತಾಂಶ ತರಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದರ ಸಾರಾಂಶ ಏನಂದರೆ, ಒಬ್ಬಳು ಬಾಲಕಿ ಸುಮಾರು 17 ವರ್ಷ ಇವರು ಏನು ನಿನ್ನೆ PUC ಫಲಿತಾಂಶ ಬಂದಿದೆ. ಆ PUC ಫಲಿತಾಂಶದಲ್ಲಿ 3 ವಿಷಯಗಳಲ್ಲಿ ಅನುತ್ತೀರ್ಣ ಆಗಿದ್ದಕ್ಕೆ ಏನು ಒಂದು ಬೇಜಾರು ಮಾಡಿಕೊಂಡು ಹ್ಯಾಂಗ್ ಮಾಡಿಕೊಂಡು ಡೆತ್ ಆಗಿದ್ದಾರೆ. ಸೊ ಈ ಕುರಿತು ಅವ್ರ ತಾಯಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ದಾಖಲಿಸಿಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಒಂದ್ ಕಡೆನಲ್ಲಿ ಸಂಭ್ರಮ ಮನೆ ಮಾಡಿತ್ತು, ಯಾಕಂತ ಅಂದ್ರೆ ನೆನ್ನೆ PUC ಫಲಿತಾಂಶ ಬಂದಿತ್ತು. ಆದ್ರೆ ಇನ್ನೊಂದ್ ಕಡೆನಲ್ಲಿ ಅನುತ್ತೀರ್ಣರಾದಂತವರು ಕೂಡ ಬೇಸರಗೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು. ಇದರಲ್ಲಿ ಮೇನ್ ಆಗಿ ಬಂದಿರುವಂತದ್ದು ತನುಶ್ರೀ ಅವರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಏನೋ ಬೇರೆ ಆರೋಪ ಮಾಡ್ತಿದ್ದಾರಂತೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತ, ಅಂದ್ರೆ ಇಲ್ಲಿ ಪ್ರಮುಖವಾಗಿ ದ್ವಿತೀಯ PUC ಓದ್ತಾ ಇದ್ದಂತ ತನುಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವೊಂದಷ್ಟು ಆರೋಪಗಳು ಕೂಡ ಅವರ ಕುಟುಂಬಸ್ಥರು ಕೂಡ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅವರ ತಾಯಿಯೇ ಕಾರಣ. ಯಾಕಂದ್ರೆ ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆಕೆ ಮುಂದಾಗಿರೋದಿಲ್ಲ. ಆದ್ರೆ ತಾಯಿ ಸಾಕಷ್ಟು ಬಾರಿ ಅವ್ರು ಫೇಲ್ ಆದಂತ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಸಾಕಷ್ಟು ಒಂದು ಬೈಗಳನ್ನ ಮಾಡ್ತಾ ಇದ್ರು, ಹಲ್ಲೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಅವ್ರ ಕುಟುಂಬಸ್ಥರು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರು. ಒಂದ್ ಕಡೆ ಪೊಲೀಸರು ಕೂಡ ಅದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ಕಲೆ ಹಾಕೋಕೆ ಮುಂದಾಗಿದ್ದಾರೆ. ಜೊತೆಗೆ ಯಾವಾಗ ಈ ಒಂದು ನೇಣಿಗೆ ಶರಣಾಗಿದ್ದು ಆತ್ಮಹತ್ಯೆನ ಮಾಡ್ಕೊಂಡಿದ್ರು, ಅದ್ರ ಜೊತೆಗೆ ಪೊಲೀಸ್ನವರು ಕೂಡ ಅಂದ್ರೆ ಮಧ್ಯಾಹ್ನ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ರಾತ್ರಿವರೆಗೂ ಕೂಡ ತಾಯಿ ಈ ವಿಚಾರವನ್ನ ಹೇಳಿರೋದಿಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ಅವರ ತಾಯಿಯ ಮೇಲೆ ಇದೆ. ಹೀಗಾಗಿ ಒಂದ್ ಕಡೆ ಪೊಲೀಸ್ನವರು ಅವರ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸ್ನವರು ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಬಾಗಿಲು ಕ್ಲೋಸ್ ಆದ್ರೆ ಬೇರೆ ದಾರಿಗಳು ಕೂಡ ಇತ್ತು ಅಂತ ಹೇಳಿ ಪೊಲೀಸರಿಗೆ ತನಿಖಾ ಹಂತದಲ್ಲಿ ಮಾಹಿತಿ ಕೂಡ ಇದೆ. ಜೊತೆಗೆ ಅದು ಇನ್ನು ನೇಮೇಗೌಡ ಅಂದ್ರೆ DCP ಉತ್ತರ ವಿಭಾಗದ DCP ಆಗಿರು ಕೂಡ ಅವರು ಕೂಡ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಒಂದ್ ಕಡೆ ವಿದ್ಯಾರ್ಥಿಗಳು ಫೇಲ್ ಆದ್ರೆ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು, ಧೈರ್ಯವಾಗಿ ಇರಬೇಕು, ಪೋಷಕರು ಮಕ್ಕಳಿಗೆ ಸಾಕಷ್ಟು ಸಪೋರ್ಟ್ ಅನ್ನ ಮಾಡಬೇಕಾಗುತ್ತೆ, ಪರೀಕ್ಷೆಯನ್ನ ಬರೀಬೇಕು, ಆತ್ಮವಿಶ್ವಾಸದಿಂದ ಇರಬೇಕು. ಒಂದು ವೇಳೆ ಫೇಲ್ ಆದಂತ ಸಂದರ್ಭದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ನ ಕಟ್ಟಿ ಕೂಡ ಪಾಸ್ ಅನ್ನ ಮಾಡ್ಕೋಬಹುದು. ಆದ್ರೆ ವಿದ್ಯಾರ್ಥಿಗಳು ಈ ರೀತಿಯಾದಂತ ಒಂದು ನಿರ್ಧಾರವನ್ನ ಮಾಡಿದ್ದು ಸರಿಯಲ್ಲ ಅಂತೇಳಿ ನೇಮೇಗೌಡ ಕೂಡ ಒಂದು ಸಾಕಷ್ಟು ಬುದ್ಧಿವಾದ ಹೇಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ.
ಒಂದ್ ಕಡೆ ಕುಟುಂಬಸ್ಥರು ಸಾಕ್ಷಿ ಸಮೇತ ಕೆಲವೊಂದಷ್ಟು ಅಂದ್ರೆ ಈ ಹಿಂದೆ ಕೂಡ ಒಂದು ಎಕ್ಸಾಮ್ ನಲ್ಲಿ ಫೇಲ್ ಆದಂತ ಸಂದರ್ಭದಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ಮಗಳಿಗೆ ನಿಂದಿಸಿದ್ರು, ಆಕೆ ಕೂಡ ಸಾಕಷ್ಟು ಮನನೊಂದಿದ್ಲು. ಅದೇ ರೀತಿಯಾಗಿ ಈ ಒಂದು ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ 3 ಎಕ್ಸಾಮ್ಗಳ ಅಂದ್ರೆ 3 ಒಂದು ಏನಿದೆ ಅದರಲ್ಲಿ ಫೇಲ್ ಆಗಿದ್ರು. ಅದೇ ವಿಚಾರವಾಗಿ ತಾಯಿ ಕೂಡ ಸಾಕಷ್ಟು ಮಗಳಿಗೆ ಬೈದಿದ್ದಾರೆ. ಇದೇ ವಿಚಾರಕ್ಕೆ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದಕ್ಕೆ ಇದೇ ಕಾರಣ ಅಂತ ಹೇಳಿ ತಾಯಿಯ ಮೇಲೆ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸ್ನವರು ಕೂಡ ಅವರ ಒಂದು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಈಗ. ಎಸ್, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ. 3 ವಿಷಯಗಳಲ್ಲಿ ಅನುತ್ತೀರ್ಣ ಆದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಿಯುಸಿ ವಿದ್ಯಾರ್ಥಿ ಇದೀಗ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಂಥದ್ದು. ಎಲ್ಲೋ ಒಂದು ಕಡೆಗೆ ಅದಕ್ಕೆ ಪರೋಕ್ಷವಾಗಿ ಕಾರಣ ಆಗಿರುವಂಥದ್ದು ಅವರ ತಾಯಿ ಅಂತ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ.